ಕರ್ತನಿಗೆ ಸುದ್ದಿಗಳು, ನಿಮ್ಮೆಲ್ಲರಿಗೆ ಸುದ್ದಿಗಳು. ಚೆನ್ನಾಗಿದ್ದೀರಪ್ಪ? ನೋಡ್ರಿ, ವಾಗ್ದಾನ ಫಲವು ನಮಗಿದೆ. ವಾಗ್ದಾನ ಫಲವಾಗಿ ನಾವು ನಡಿಬೇಕು. ನಿರೀಕ್ಷಣೆಯಿಂದ ನಾವು ನಡಿಬೇಕು. ಕೃಪೆಗಾಗಿ ನಾವು ನಡಿಬೇಕು. ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ದೇವರು ಕರ್ತನು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ನಮ್ಮನ್ನು ತಳ್ಳಿ ಹಾಕುವುದಕ್ಕೆ ಅವರಿಗೆ ಮನಸ್ಸಿಲ್ಲ. ನಮ್ಮನ್ನು ಪ್ರೀತಿಯಿಂದ ಸೆಳೆದುಕೊಂಡಿದ್ದಾರೆ, ನಮ್ಮನ್ನು ಪ್ರೀತಿಸಿದ್ದಾರೆ. ನೋಡ್ರಿ, ಯೆಶಾಯ ಗ್ರಂಥ 54:4 ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ. ನೀನು ಹೆದರಬೇಡಪ್ಪ, ನಿನಗೆ ಅವಮಾನವೂ ಆಗುವುದಿಲ್ಲ. ನಿನ್ನ ಆಶವು ಭಂಗವೂ ಆಗುವುದಿಲ್ಲ. ನಿನ್ನ ಆಶೆ ಭಂಗಪಡಿಸುವುದಿಲ್ಲ. ಹೇಗೆ ಹೇಳ್ತಾನೆ ಗೊತ್ತಾ? ನಿರಾಶೆ ನಮ್ಗೆ ಎದುರಾದಾಗ ನಾವು ದೂರದಿಂದ ಏನಾದ್ರೂ ದೇವರೇ, ನಾವು ಏನ್ ಮಾಡ್ಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ, ಯಾವ ಹಾದಿಗೆ ಹೋಗ್ಬೇಕು ನಮ್ಗೆ ಗೊತ್ತಾಗ್ತಾ ಇಲ್ಲ, ಎಲ್ಲ ಲಾಸ್ ಆಗ್ತಾ ಇದೆ ಅಂತ ನಿರಾಶೆಗೆ ಇದ್ದಾಗ ನಾವು ಸತ್ಯದಿಂದ ನಡೀತಿದ್ದೇವೆ, ಸತ್ಯದಿಂದ ನುಡಿತಾ ಇದ್ದೀವಿ, ನಮ್ಮ ಕೆಲಸವೆಲ್ಲ, ನಮ್ಮ ಭಾರವೆಲ್ಲ ನಿನ್ ಮೇಲೆ ಹಾಕಿದ್ದೀವಿ, ಆದ್ರೆ ನಮಗೆ ನಿರಾಶೆ. ದೇವರೇನು ಹೇಳ್ತಾ ಇದ್ದಾನೆ ಗೊತ್ತಾ? ಪ್ರೀತಿಯಿಂದ ನಮ್ಮನ್ನ, ಮಗನೇ ನೀನು ಹೆದರಬೇಡ, ನಿನ್ನ ಅವಮಾನವನ್ನು ಮರೆತು ಬಿಡು, ನಿನಗೆ ಒಳ್ಳೆ ಕಾಲ ಬಂದಿದೆ, ನಿನ್ನ ಅವಮಾನ ಮರೆತು ಬಿಡು, ಇನ್ನು ನಿನ್ನ ನೆನಪಿಗೆ ಬಾರದು, ನಿನಗೆ ಸಂಭವಿಸುವುದು ಮರೆತು ಬಿಡು, ಅವಮಾನವನ್ನು ಮರೆತು ಬಿಡು, ನಿನಗೆ ಸಂಭವಿಸುವುದು, ನಿಂದೆಯೂ ಇನ್ನು ನಿನಗೆ ಬಾರದು. ನನ್ನ ಮಾತು ಕೇಳು ಮಗನೇ, ನನ್ನ ನಿಬಂಧನದಿಂದ ನಡ್ಕೊಳ್ತಾ ಇದೀಯ, ಸತ್ಯವನ್ನು ನುಡಿತಾ ಇದೀಯ, ನನ್ನ ಮಾತುಗಳನ್ನು ನೀನು ಕೇಳ್ತಾ ಇದೀಯ, ಪ್ರೀತಿಯಿಂದ ನೀನು ನಡೀತಾ ಇದೆಯಾ, ನಿನ್ನ ಹೆದರಬೇಡ, ನಿನ್ನ ಅವಮಾನವಾಗುವುದಿಲ್ಲ, ನಿನ್ನ ಆಶೆ ಭಂಗವಾಗುವುದಿಲ್ಲ. ಸೈತಾನನು ಯುದ್ಧಕ್ಕೆ ತನ್ನ ಮಕ್ಕಳನ್ನು ಕರ್ಕೊಂಡು, ಅಂದ್ರೆ ಅವರ ದೂತಗಳನ್ನು ಕರ್ಕೊಂಡು ಯುದ್ಧ ಮಾಡೋದಕ್ಕೆ ನಮಗೆ ಬರ್ತಾ ಇದ್ದಾನೆ. ಆದ್ರೆ ಬಂದಾಗ ನೀನು ಸೋಲು ಹೋಗ್ತಾ ಇದೀಯ. ಏಕೆಂದ್ರೆ ಅವನ ಕೆಲಸವೇನು? ದುರಾತ್ಮಗಳು, ದುಷ್ಟಾತ್ಮಗಳು ನಿನ್ನನ್ನು ಏನ್ ಮಾಡಬೇಕು ಅಂತ ನಿರಾಶೆಗೊಳಿಸ್ಬೇಕು. ಇದು ಆಗುವುದಿಲ್ಲ, ಇನ್ನು ಮುಂದಕ್ಕೆ ಸಾಗುವುದಿಲ್ಲ ಅಂತ ನಿನ್ನ ಗುರಿಯನ್ನು ಭಂಗ ಮಾಡ್ಬೇಕಂತ, ನಿನ್ನ ಆಶೆ ಭಂಗ ಮಾಡ್ಬೇಕಂತ ನಿನ್ನನ್ನು ಎದುರಿಸ್ತಾ ಇರ್ತಾರೆ. ಅದೇ ನಡೀತಾ ಇದೆಯಲ್ಲ. ಚರ್ಚಿಗೆ ಹೋಗ್ತಾ ಇದ್ದಾರೆ, ದೇವರ ಮಾತು ಕೇಳ್ತಾ ಇದ್ದಾರೆ, ಸತ್ಯವಾಗಿ ನಡೀತಾ ಇದ್ದಾರೆ, ಆದ್ರೆ ಏನೂ ಆಗುದಿಲ್ಲ, ದೇವರ ಕೆಲಸ ಆಗ್ತಾ ಇಲ್ಲ, ಇನ್ನೂ 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 ಆಗ್ತಾ ಇಲ್ಲ. ನಿರಾಶೆ. ಪ್ರಾರ್ಥನೆ ಮಾಡ್ತಾ ಇದ್ದೀವ್ರಿ, ನಮ್ ಕೆಲಸ ಆಗ್ತಾ ಇಲ್ಲ. ಆಗುತ್ತೆ. ದೇವರ ಮಾತು ಕೇಳು ತಮ್ಮ. ನೋಡ್ರಿ, ನಿನ್ನ ಸೃಷ್ಟಿಕರ್ತನ ನಿನ್ನ ಪತ್ನಿಯಾಗಿದ್ದಾನೆ. ಆತನ ಹೆಸರು ಸೇನಾಧೀಶ್ವರನಾದ ಯೆಹೋವನು, ಕರ್ತನೇ ಯೇಸು ಕ್ರಿಸ್ತನು. ನಿನ್ನ ಪತ್ನಿ ಅಂತ, ಮಕ್ಕಳೇ ಅಂತ ಅಂದ್ರ ಗಂಡನ ಹೆಸರು ದೇವರು ಇಟ್ಕೊಂಡಿದ್ದಾನೆ. ಆದ್ರೆ ನಮ್ಗೆ ಎಷ್ಟು ಒಳ್ಳೆ ಗಂಡ ನಮ್ಗೆ ಸಿಕ್ಕರೆ ನಾವ್ ಹೆಂಗಿರ್ತೀವಿ? ಧೈರ್ಯವಾಗಿರ್ತೀವಿ, ದೀನರಾಗಿರ್ತೀವಿ, ಕಷ್ಟವನ್ನೆಲ್ಲ ಎದುರಿಸ್ತೀವಿ, ಸೋಲನ್ನೆಲ್ಲ ಎದುರಿಸ್ತೀವಿ. ನೋಡ್ರಿ, ಕನಿಕರಿಸಿದ್ದಾನೆ, ನಿನ್ನ ಬಿಡಲಿಲ್ಲ, ಮನನೊಂದಿ ತ್ಯಜಿಸಲ್ಪಟ್ಟೆ, ನಿನ್ನನ್ನು ಬಿಡಲಿಲ್ಲ, ಹೆದರಬೇಡ,
ಹೆದರಬೇಡ ತಮ್ಮ, ಹೆದರಬೇಡ. ಯೌವನ ಕಾಲದಲ್ಲಿ ನಿನ್ನನ್ನು ಕನಿಕರಿಸಿದ್ದಾನೆ. ಯೌವನ ಕಾಲದಲ್ಲಿ ನಿನ್ನನ್ನು ಕನಿಕರಿಸಿದ್ದಾನೆ. ನಾನು ನಿನ್ನ ಮೇಲೆ ಕೋಪ ಮಾಡುವುದಿಲ್ಲ. ಏಕೆ ಬಂದಿದೆ ಗೊತ್ತಾ ಕೋಪ? ನಾವು ಪಾಪ ಮಾಡ್ತಾ ಇದ್ದೀವಿ, ನಮ್ಮ ಮೇಲೆ ಸಿಟ್ಟಾಗಿದ್ದಾನೆ. ತಾವು ಪಶ್ಚಾತ್ತಾಪಟ್ಟಾಗ ಬಹಳ ದಿನ ಆಯ್ತು, ಏನು ವಾಗ್ದಾನ ನೆರವೇರ್ತಾ ಇಲ್ಲ, ನಮ್ಮ ಮಕ್ಕಳು ಹಂಗೆ ಇದ್ದಾರೆ, ನಾವು ಹಂಗಿದ್ದೇವಂತ ನಿರಾಶೆಯಾದ ಮಕ್ಕಳೊಂದಿಗೆ ಮಾತಾಡ್ತಾ ಇದ್ದಾನೆ ದೇವರು ಇವತ್ತು. ಇಂದಿನ ದಿವಸ ನಾನು ನಿನ್ನ ಮೇಲೆ ಗದರಿಸುವುದಿಲ್ಲ. ಯಾಕೆ? ನಾನು ನಿನ್ನ ಮೇಲೆ ಕೋಪ ಪಡುವುದಿಲ್ಲ. ಯಾಕೆ? ಇಷ್ಟು ದಿನ ನಾನು ಹಾಗೆ ಇದ್ಬಿಟ್ಟಿದ್ದೀನಿ, ಇನ್ನು ಮೇಲೆ ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ. ನೋಡ್ರಿ, 54:10 ಬೆಟ್ಟಗಳು ಬಿಟ್ಟುವುದಾವು, ಗುಡ್ಡಗಳು ಕದಲಾವು, ನನ್ನ ಕೃಪೆ ನಿನ್ನ ಮೇಲೆ ಇದೆ. ಬೆಟ್ಟಗಳು ಕದಲಾವು ಅಂದ್ರೆ ನಿನ್ನ ಸಮಸ್ಯೆಗಳು ಕದಲು ಬಿಡ್ತವೆ. ಬೆಟ್ಟದಂತ ಸಮಸ್ಯೆಗಳು ನಿನ್ನನ್ನು ಕದಲಿಸ್ತವೆ, ಓಡೋಗ್ಬಿಡ್ತವೆ. ಸೈತಾನನ ಸೈನ್ಯವು ನಮ್ಮ ಮೇಲೆ ಆಡಳಿತ ಮಾಡ್ತಾ ಇದೆ. ಸೈತಾನನ್ನು ಅವರು ದೂತಗಳು ನಮ್ಮ ಮೇಲೆ ಯುದ್ಧ ಮಾಡಿದಾಗ ನಾವು ಸೋಲೆ ಹೋಗ್ಬಿಡ್ತಾ ಇದ್ದೀವಿ. ನಾವು ಪ್ರಾರ್ಥನೆ ದೇವರು ಕೇಳ್ತಾ ಇಲ್ಲ ಅಂತ ನಾವು ಆಶೆ ಭಂಗ ಆಗಿದೆ ಅಂತಂದು ನಾವು ಸೋಲೆ ಹೋಗ್ಬಿಡ್ತೀವಿ. ಆದ್ರೆ ಸಮಾಧಾನದ ಒಪ್ಪಂದ ಕದಲದು. ನನ್ನ ಸಮಾಧಾನದ ಒಪ್ಪಂದ ಕದಲದು, ನಿನ್ನನ್ನು ಕನಿಕರಿಸುತ್ತೇನೆ ಅಂತ ಯೇಸು ಕ್ರಿಸ್ತನೇ ಅನ್ನುತ್ತಾನೆ, ಯೆಹೋವನೇ ನುಡಿಯುತ್ತಾನೆ. ಬೆಟ್ಟಗಳು ಕದಲಾವು ಅಂದ್ರೆ ಸಮಸ್ಯೆಗಳು ಕದಲು ಬಿಡ್ತವೆ. ನೀನು ಒಳ್ಳೆ ಕಾಲ ಬರುತ್ತೆ. ಪ್ರಿಯ ಸಹೋದರರೇ, ಮಕ್ಕಳೇ, ದೇವರ ಮಕ್ಕಳೇ, ಕೇಳ್ರಿ. ಇಂದಿನ ದಿವಸ ನಿನ್ನ ಆಶೆ ಭಂಗವಾಗುವುದು. ಯೌವನದಲ್ಲಿ ನಿನ್ನ ಅವಮಾನವು ಇರುವುದಿಲ್ಲ, ಮರೆತು ಬಿಡು. ವೈವಿಧ್ಯದಲ್ಲಿ ನಿನಗೆ ಸಂಭವಿಸಿದ ನಿಂದೆ ಇನ್ನು ನೆನಪಿಗೆ ಬಾರದು. ಎರಿದವಳೇ, ಬಂಜೆಯೇ, ಹರ್ಷಧ್ವನಿಗೆ ಪ್ರಸವ ವೇದನ ಅನುಭವಿಸುತ್ತಿದ್ದವಳೇ, ನಿನ್ನ ಗುಡಾರವನ್ನು ವಿಸ್ತಾರ ಮಾಡ್ಕೋ. ನಿನ್ನ ಗುಡಾರಗಳು ವಿಸ್ತಾರ ಮಾಡ್ಕೋ. ನಿನ್ನ ನಿವಾಸಿಗಳು, ನಿನ್ನ ಪರದೆಗಳನ್ನು, ನಿನ್ನ ಹಗ್ಗಗಳನ್ನು ವಿಶಾಲ ಮಾಡ್ಕೋ. ಎಲ್ಲ ಕೇಡಿನ ಬಂಧಕಗಳಿಂದ ಕಟ್ಟಲ್ಪಟ್ಟಿಯ ಇಂದಿನ ದಿನ ನಿನಗೆ ಬಿಡುಗಡೆ. ನಿನಗೆ ಇಂದಿನ ದಿವಸ ಬಿಡುಗಡೆ ಬಂದಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆಗೆ ಸ್ತೋತ್ರ, 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 ಸ್ತೋತ್ರ. ನಿನಗೆ ಮರೆ ಮಾಡಿಕೊಂಡಿದ್ದೇನೆ, ಶಾಶ್ವತವಾದ ಕೃಪೆಯಿಂದ ನಿನ್ನನ್ನು ಕರುಣಿಸುತ್ತೇನೆ. ಅಪ್ಪ, ನಿನಗೆ ಸ್ತೋತ್ರ. ಸ್ವಲ್ಪ ಕಾಲ ನಿನ್ನನ್ನು ಮರೆಯಾಗಿದ್ದೀಯಾ, ಆದರೆ ಶಾಶ್ವತ ಕೃಪದಿಂದ ನಮ್ಮನ್ನು ಕನುಕರಿಸ್ತೀಯ, ನಮ್ಮನ್ನು ವಿಮೋಚಿಸಿದೀಯ ತಂದೆ. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನಿನ್ನ ಪರದೆಗಳು ವಿಶಾಲ ಮಾಡ್ಕೊಂತೀಯ, ನಿನ್ನ ಹಗ್ಗಗಳು ಉದ್ದ ಮಾಡ್ಕೊಂತೀಯ, ನಿನ್ನ ಕಟ್ಟುಗಳು ಉದ್ದ ಮಾಡ್ಕೊಂತಂದೆ ತಂದೆ. ನಿನಗೆ ಸ್ತೋತ್ರ, ಸ್ತೋತ್ರ. ನಮ್ಮನ್ನು ನೆನಪು ಮಾಡ್ಕೊಂಡಿದೀಯ, ನಮ್ಮನ್ನು ಬಿಡುಗಡೆ ಮಾಡಿದೀಯ, ನಮ್ಮನ್ನು ಬಲಪಡಿಸಿದೀಯ, ನಮ್ಮನ್ನು ಸ್ಥಿರಪಡಿಸಿದೀಯ, ವಾಗ್ದಾನ ಫಲವನ್ನು ನಮಗೆ ಕೊಟ್ಟಿದೀಯ. ನಿನಗೆ ಸ್ತೋತ್ರ, 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 ಸ್ತೋತ್ರ. ಘನತೆ, ಮಹಿಮೆ, ಪ್ರಭಾವಗಳು ನಮಗೆ ಚೆಲ್ಲಿಸ್ತಾ ಇದೀವಿ ತಂದೆ. ಆಮೆನ್.